ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಯುದ್ಧಾಭ್ಯಾಸ ಶುರು ಮಾಡಿರುವ ಭಾರತೀಯ ಸೇನೆಗಳು ಸದ್ಯ ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಯುದ್ಧಾಭ್ಯಾಸವನ್ನ ಭಾರತೀಯ ಸೇನೆಗಳು ಈಗಾಗಲೇ ಶುರು ಮಾಡಿದ್ದಾರೆ. ಭಾರತದ ತೀವ್ರ ತಯಾರಿ ನಡುವೆ ಪಾಕಿಸ್ತಾನಕ್ಕೆ ಇದೀಗ ಹೊಸ ಆತಂಕ ಶುರುವಾಗಿದೆ. ಯುದ್ಧ ಆರಂಭಕ್ಕೂ ಮುನ್ನವೇ ಪಾಕ್ ಬಳಿ ಶಸ್ತ್ರಾಸ್ತ್ರಗಳ ಕೊರತೆ ಈಗ ಶುರುವಾಗಿರುವುದು. ಸಮರಾಭ್ಯಾಸಕ್ಕೂ ಪಾಕ್ ಬಳಿ ಇಲ್ಲ ಮದ್ದುಗುಂಡುಗಳು. ಕೇಂದ್ರ ಗುಪ್ತಚರ ಇಲಾಖೆ ಮೂಲಗಳಿಂದ ಈ ಮಾಹಿತಿ ರವಾನೆ ಆಗಿದೆ. ಭಾರತ ಪಾಕಿಸ್ತಾನದ ನಡುವೆ ಸದ್ಯ ಯುದ್ಧದ ಕಾರ್ಮೋಡ ಆವರಿಸಿದೆ. ಯಾವಾಗ ಯುದ್ಧ ನಡೆಯುತ್ತೋ ಅನ್ನುವಂತಹ ಆತಂಕದಲ್ಲೇ ಪಾಕಿಸ್ತಾನ ಇದೆ. ಯುದ್ಧಾಭ್ಯಾಸವನ್ನು ಸಹ ಭಾರತೀಯ ಸೇನೆಗಳು ಶುರು ಮಾಡಿವೆ. ಆದರೆ ಭಾರತದ ತೀವ್ರ ತಯಾರಿ ನಡುವೆ ಪಾಕಿಸ್ತಾನಕ್ಕೆ ಇದೀಗ ಹೊಸ ಆತಂಕವೊಂದು ಶುರುವಾಗಿದೆ. ಯುದ್ಧ ಆರಂಭಕ್ಕೂ ಮುನ್ನವೇ ಪಾಕ್ ಬಳಿ ಶಸ್ತ್ರಾಸ್ತ್ರಗಳ ಕೊರತೆ ಕಾಣಿಸ್ತಾ ಇದೆ. ಸಮರಾಭ್ಯಾಸಕ್ಕೂ ಸಹ ಪಾಕ್ ಬಳಿ ಮದ್ದುಗುಂಡುಗಳು ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಕೇಂದ್ರ ಗುಪ್ತಚರ ಇಲಾಖೆಯ ಮೂಲಗಳಿಂದ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧದ ಭೀತಿ ಈಗಿದೆ. ಆದರೆ ಈ ಮಧ್ಯೆ ಪಾಕಿಸ್ತಾನದಲ್ಲಿ ಶಸ್ತ್ರಾಸ್ತ್ರಗಳ ಕೊರತೆ ಕಾಣಿಸ್ತಾ ಇದೆ. ಹೀಗಾಗಿನೇ ಪಾಕಿಸ್ತಾನ ಚೀನಾದ ಬಳಿ ಸಹ ಮೊರೆ ಹೋಗಿದೆ. ಚೀನಾ ಸಹ ಒಪ್ಕೊಂಡಿದೆ ತಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ. ಕೆಲ ಶಸ್ತ್ರಾಸ್ತ್ರಗಳ ಪೂರೈಕೆಗೆ ಚೀನಾ ಸಹ ಒಪ್ಪಿಗೆಯನ್ನ ಸೂಚಿಸಿದೆ. ಆದರೂ ಈಗ ಸಮರಾಭ್ಯಾಸ ಮಾಡೋದಕ್ಕೂ ಸಹ ಪಾಕಿಸ್ತಾನದ ಬಳಿ ಮದ್ದುಗುಂಡುಗಳು ಇಲ್ಲ. ಇನ್ನು ತೀವ್ರ ಆರ್ಥಿಕ ಸಂಕಷ್ಟದಿಂದಾಗಿ ಸೇನೆಯನ್ನ ಪಾಕಿಸ್ತಾನ ಬಲಪಡಿಸುವಂತಹ ಕೆಲಸವನ್ನ ಮಾಡಿಲ್ಲ. ಪಾಕಿಸ್ತಾನದ ಶಸ್ತ್ರಾಗಾರದಲ್ಲಿ ಫಿರಂಗಿ ಮದ್ದಿನ ಕೊರತೆ ಇದೆ ಅನ್ನುವಂತಹ ಮಾಹಿತಿಯನ್ನ ಕೇಂದ್ರ ಗುಪ್ತಚರ ಇಲಾಖೆ ನೀಡಿದೆ. ಇದರಿಂದ ದೀರ್ಘಕಾಲದ ಯುದ್ಧದ ಸ್ಥಿತಿ ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಪಾಕ್ ಬಳಿ ಇರುವಂತಹ ಫಿರಂಗಿ ಮದ್ದುಗುಂಡುಗಳು 4 ದಿನಕ್ಕೆ ಅಷ್ಟೇ ಸಾಕಾಗಬಹುದು ಅನ್ನುವಂತಹ ಮಾಹಿತಿ ಸಹ ಸಿಕ್ಕಿದೆ. ಬಹಳಷ್ಟು ಯೋಚಿಸಿ ಬಳಕೆ ಮಾಡಿದ್ರೆ 7 ದಿನಕ್ಕೆ ಇದು ಖಾಲಿಯಾಗುವಂತಹ ಸಾಧ್ಯತೆನೇ ಜಾಸ್ತಿ ಇದೆ. ಪಾಕ್ಗೆ ಉಕ್ರೇನ್ ಇಸ್ರೇಲ್ ಶಸ್ತ್ರಾಸ್ತ್ರ ರವಾನೆ ಮಾಡಿದ್ರೂ ಸಹ ಸಾಕಷ್ಟು ದಾಸ್ತಾನು ಇಲ್ಲ. ಯುದ್ಧ ಕಾರ್ಮೋಡ ಕವಿದ ಬೆನ್ನಲ್ಲೇ ಶಸ್ತ್ರಾಸ್ತ್ರಗಳಿಗಾಗಿ ಚೀನಾದ ಬೆನ್ನು ಬಿದ್ದಿದೆ ಪಾಕಿಸ್ತಾನ.